ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ಅಂದರೆ 15 ಡೇಸ್ ಗ್ಯಾಪ್ ಆದಮೇಲೆ ನಾನು ಇವತ್ತು ವಿಡಿಯೋನ ನಿಮ್ಮೆಲ್ಲರ ಜೊತೆಗೂ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ಲಾಸ್ಟ್ ಟೈಮ್ ಅಂದರೆ ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೆ ನಿಮಗೆ ಫಂಕ್ಷನಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಸೊ ಅಲ್ಲಿಂದನೇ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನನ್ನ ಫ್ರೆಂಡ್ ಪಾಪುದು ಒಂದು ನಾಮಕರಣ ಫಂಕ್ಷನ್ಗೆ ಇವಾಗ ಹೊರಡ್ತಾ ಇದ್ವಿ. ಸೊ ನನ್ನ ಹಸ್ಬೆಂಡು ಗಿಫ್ಟ್ನ ತೊಗೊಂಡು ಬಂದಿದ್ದೆ, ನಾನು ಮುಂಚೆನೇ ಅದನ್ನು ಪ್ಯಾಕ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಸೊ ಹಾಗಾಗಿ ನಾನು ಕಾರಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಇವಾಗ ಜಸ್ಟ್ ಬಂದು ಹೊರಡ್ತಾ ಇದ್ದೀವಿ. ಫಂಕ್ಷನಲ್ಲಿ ನಾನೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ, ಸೊ ನನಗೆ ಅಷ್ಟು ಕಂಫರ್ಟೇಬಲ್ ಅಂತ ಅನಿಸಲ್ಲ. ಸೊ ಹಾಗಾಗಿ ನಾನು ಅಲ್ಲೆಲ್ಲ ವೀಡಿಯೋನೆಲ್ಲ ಶೂಟ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಫೋಟೋಸ್ ಅಷ್ಟೇ ತೊಗೊಂಡಿದ್ದೆ. ಸೊ ಹಾಗಾಗಿ ಫೋಟೋಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಈವ್ನಿಂಗ್ ಸ್ವಲ್ಪ ತರಕಾರಿನೂ ಕೂಡ ಬೇಕಾಗಿತ್ತು, ತೊಗೊಂಡು ಬಂದು ಅದನ್ನೆಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಬಾಕ್ಸಲ್ಲಿ ಹಾಕಿ ಇಟ್ಕೋತಾ ಇದ್ದೀನಿ. ಸೊ ಈ ರೀತಿ ನಾವು ಒಂದು ಸಂಡೇ ಅಥವಾ ಸ್ಯಾಟರ್ಡೇ ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ 1 ವೀಕ್ ಆರಾಮಾಗಿ ನಾವು ಅಡುಗೆ ಕೆಲಸಗಳನ್ನ ಮಾಡ್ಕೋಬೋದು. ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ, ಬೆಳಿಗ್ಗೆ ಬೇಗನೆ ಆಗುತ್ತೆ. ಸೊ ಹಂಗೆ ಮತ್ತೆ ನಾನು ನೆಕ್ಸ್ಟ್ ಸಂಡೇ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನನಗೆ ಒಂದು ಮೇಕಪ್ ಆರ್ಡರ್ ಇತ್ತು, ಸೊ ಹಂಗಾಗಿ ಹೋಗಿದ್ದೆ. ಸೊ ಇವಳು ನನ್ನ ಕಸಿನ್ ಆಗಬೇಕು, ಯಶು ಅಂತ ಹೇಳಿ. ಸೊ ಅವಳದು ಒಂದು ಫಂಕ್ಷನ್ ಇತ್ತು, ಸೊ ಹಂಗಾಗಿ ಅವಳಿಗೆ ಮೇಕಪ್ ಮಾಡೋಣ ಅಂತ ಹೇಳಿ ಹೋಗಿದ್ದೆ. ಸೊ ಮೇಕಪ್ ಹೇಗಾಗಿದೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ತೋರಿಸ್ತೀನಿ ನಾನು ನಿಮಗೆ. ಸಿಂಪಲ್ ಲುಕ್ಕು ನ್ಯಾಚುರಲ್ ಆಗಬೇಕು ಅಂತ ಹೇಳಿದ್ಲು, ಸೊ ಅದೇ ಥರ ನ್ಯಾಚುರಲ್ ಆಗೇ ಮಾಡಿದ್ದೀನಿ. ಸೊ ಇವಳು ನನಗೆ ತುಂಬಾ ಕ್ಲೋಸ್ ಅಂತ ಹೇಳ್ಬೋದು. ಸೊ ನನ್ನ ಫ್ರೆಂಡ್ ಥರನೂ ಮತ್ತು ಫ್ಯಾಮಿಲಿ ಥರನೂ ತುಂಬ ಕ್ಲೋಸು. ಸೊ ಹಂಗಾಗಿ ಅವಳು ನೀನೇ ಮೇಕಪ್ ಮಾಡು ಅಂತ ಹೇಳಿದ್ಲು. ಸೊ ಹಂಗಾಗಿ ಅವಳ ಫಂಕ್ಷನ್ಗೆ ಸಿಂಪಲ್ಲಾಗಿ ಒಂದು ಒಳ್ಳೆ ಮೇಕಪ್ ಲುಕ್ನ ಮಾಡಿ ಕೊಟ್ಟಿದ್ದೀನಿ. ಮೇಕಪ್ ಹೇಗಾಗಿದೆ, ಕಂಪ್ಲೀಟ್ ಮೇಕ್ ಓವರ್ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಸ್ವಲ್ಪ ಹುಷಾರಿರಲಿಲ್ಲ ನನಗೆ, ಸೊ ಹಂಗಾಗಿ ಯಾವುದೇ ರೀತಿ ವಿಡಿಯೋನ ಶೂಟ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಹಾಗೆಯೇ ಸ್ವಲ್ಪ ನನಗೆ ವರ್ಕ್ ಕೂಡ ಜಾಸ್ತಿ ಇತ್ತು. ಸೊ ಈ ಒಂದು ಹೆಕ್ಟಿಕ್ ಶೆಡ್ಯೂಲ್ನಲ್ಲಿ ನನಗೆ ವಿಡಿಯೋ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ನಾನು ಯಾವುದೇ ರೀತಿ ಅಷ್ಟು ನಾನು ತಲೆ ಕೆಡಿಸ್ಕೊಂಡು ವಿಡಿಯೋ ಮಾಡಲೇಬೇಕು ಅಂತ ಹೇಳಿ ಮಾಡೋದಕ್ಕಾಗ್ತಾ ಇಲ್ಲ. ಸೊ ಆದ್ರೂ ಕೂಡ ನನಗೆ ಟೈಮ್ ಸಿಕ್ಕಾಗ ನಾನು ಎಷ್ಟಾಗುತ್ತೋ ಅಷ್ಟು ನನ್ನ ಒಂದು ವ್ಲಾಗ್ನ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ವೀಕ್ಲಿ ಒನ್ಸ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೆ. ಇದೇ ಟೈಮ್ ನನಗೆ 15 ಡೇಸ್ ಗ್ಯಾಪ್ ಆಯಿತು ಅಂತ ಹೇಳ್ಬೋದು. ಸೊ ಆದಷ್ಟು ಕಂಪ್ಲೀಟ್ ನಾನು ವೀಕ್ಲಿ 2 ವ್ಲಾಗ್ಸ್ ಆದರೂ ಶೇರ್ ಮಾಡೋಣ ಅಂತ ಹೇಳಿ ನನ್ನ ಎಫರ್ಟ್ನ ಹಾಕ್ತಾ ಇದ್ದೀನಿ. ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ನನ್ನ ಒಂದು ಎಫರ್ಟ್ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಶೇರ್ ಮಾಡಿ ಅಂತ ಹೇಳಿ ನಾನು ಯಾರಿಗೂ ಕೂಡ ಹೇಳೋದಿಲ್ಲ. ಬಿಕಾಸ್ ನಿಮ್ಮ ಇಷ್ಟ ಅಲ್ವಾ. ಸೊ ನಿಮ್ಗೆ ಇಷ್ಟ ಆದರೆ ನೀವು ಶೇರ್ ಮಾಡ್ತೀರಾ. ಇದು ವೀಡಿಯೋಸ್ ಶೇರ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಬಿಕಾಸ್ ನಿಮ್ಗೇನಾದರೂ ಇನ್ಫಾರ್ಮೇಟಿವ್ ಆಗಿದ್ದರೆ ಶೇರ್ ಮಾಡಿ. ಇಲ್ಲ ನಮ್ಮ ಡೈಲಿ ವ್ಲಾಗ್ ನೋಡಬೇಕು ಅಂತ ಅನ್ನೋರು ನೋಡಿ ನೀವು ಕಾಮೆಂಟ್ಸ್ನ ತಿಳಿಸ್ಬೋದು ಮತ್ತು ಲೈಕ್ನೂ ಕೂಡ ಮಾಡ್ಬೋದು. ನಾನು ಹಬ್ಬದ ದಿನ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾಗರ ಪಂಚಮಿ ಹಬ್ಬದ ದಿನ ನನ್ನ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾಗರ ಪಂಚಮಿ ಹಬ್ಬದ ದಿನ ಫಸ್ಟ್ ಡೇ ನಾವು ನಾಗಪ್ಪ ಒಳಗಡೆ ಬರೋ ಥರ ಒಂದು ರಂಗೋಲಿನ ಹಾಕಿರ್ತೀವಿ. ಫಸ್ಟ್ ಡೇ ನಾವು ನಮ್ಮ ಮನೆ ಕಡೆ ಅಂದರೆ ನಮ್ಮ ಅತ್ತೆ ಮನೆ ಕಡೆ ಎಲ್ಲ ಫಸ್ಟ್ ಡೇ ನಾವು ಬೆಳ್ಳಿ ನಾಗಪ್ಪಗೆ ಹಾಲು ಹಾಕ್ತೀವಿ. ನೆಕ್ಸ್ಟ್ ಡೇ ನಾವು ಹುತ್ತಕ್ಕೆ ಹೋಗಿ ಹಾಲು ಹಾಕ್ತೀವಿ ಅಲ್ವಾ. ಸೊ ಇಲ್ಲೆಲ್ಲೂ ಹುತ್ತ ಸಿಗಲ್ಲ ಅಂತ ಹೇಳಿ ಮಣ್ಣಿಂದ ನಾಗಪ್ಪ ಮಾಡಿರ್ತಾರೆ ಅಲ್ವಾ, ಅದಕ್ಕೆ ಹಾಲನ್ನ ಹಾಕುವಂಥದ್ದು. ಸೊ ಈ ರೀತಿ ಹಾಕಿದೆ. ಒಬ್ಬೊಬ್ರ ಮನೆಯಲ್ಲಿ ಒಂದೊಂದು ಥರ ಹಾಕ್ತಾರೆ. ಫಸ್ಟ್ ದಿನ ನಮ್ಮ ಮನೆಯಲ್ಲಿ ಅಂದರೆ ನನ್ನ ಗಂಡನ ಮನೆಯಲ್ಲಿ ಬೆಲ್ಲದ ಹಾಲನ್ನ ಹಾಕ್ತಾರೆ. ಒಂದು ಕೊಬ್ಬರಿ ಬಟ್ಟಲದಲ್ಲಿ ಬೆಲ್ಲದ ಹಾಲನ್ನ ಮಾಡಿಕೊಂಡು ಹಾಕ್ತಾರೆ. ನೆಕ್ಸ್ಟ್ ಡೇ ಒಂದು ಹಾಲನ್ನ ನಾರ್ಮಲ್ ಬಿಳಿ ಹಾಲನ್ನ ಹಾಕುವಂಥದ್ದು. ಸೊ ಈ ರೀತಿಯಾಗಿ ಪದ್ಧತಿ ಇದೆ. ತುಂಬ ಕಡೆ ಡಿಫ್ರೆಂಟ್ ಆಗಿದೆ. ನಾಗರ ಪಂಚಮಿನಲ್ಲಿ ಚೆನ್ನಾಗಿರುತ್ತೆ ಬೇರೆ ಕಡೆದೆಲ್ಲ ತಿಳ್ಕೊಳ್ಳೋದಕ್ಕೆ. ಸೊ ನೀವೆಲ್ಲ ಹೇಗೆ ಮಾಡ್ತೀರಾ ನನಗೂ ಕೂಡ ತಿಳ್ಕೊಬೇಕು ಅಂತ ಹೇಳಿ ಆಸೆ ಇದೆ. ಯಾರ್ಯಾರ ಮನೆಯಲ್ಲಿ ಯಾವ್ಯಾವ ಥರ ಮಾಡ್ತೀರಾ ಅಂತ ಹೇಳಿ ಅದನ್ನು ಕೂಡ ತಿಳಿಸಿ ನನಗೆ. ಸೊ ಹಂಗೆ ಹೂವು ಕೂಡ ತೊಗೊಂಡು ಬಂದಿದ್ದೆ. ಸೊ ಬೆಳಿಗ್ಗೆ ವರ್ಕಿಂಗ್ ವುಮೆನ್ಸಿಗಂತೂ ಈ ಥರ ಹಬ್ಬ ಎಲ್ಲ ಬಂದಾಗ ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋದಂತೂ ಸಿಕ್ಕಾಪಟ್ಟೆ ಹೆಕ್ಟಿಕ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ನನಗಿವಾಗ ತುಂಬಾ ಅದು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಸೊ ಆದ್ರೂ ಎಷ್ಟಾಗುತ್ತೋ ಅಷ್ಟು ಬೇಗ ಎದ್ದಿರ್ತೀನಿ. ಹಬ್ಬದ ದಿನಗಳಲ್ಲಿ ಎಸ್ಪೆಷಲಿ ನನಗೆ ಪೂಜೆ ಮಾಡೋದು ಅಂತಂದರೆ ತುಂಬಾ ಇಷ್ಟ. ಸೊ ನನ್ನ ಬ್ಲಾಗ್ಸಲ್ಲಿ ನೀವು ನೋಡಿರ್ತೀರ, ನಾನು ಪೂಜೆ ಬಗ್ಗೆ ಜಾಸ್ತಿ ಅಂದರೆ ಪೂಜೆಗೆ ಜಾಸ್ತಿ ಪ್ರಿಫರೆನ್ಸ್ನ ಕೊಡ್ತೀನಿ. ಸೊ ಹಬ್ಬ ಎಲ್ಲ ಇದ್ದಾಗ ಸ್ವಲ್ಪ ಬೇಗ ಎದ್ದಿರ್ತೀನಿ. ಸ್ವಲ್ಪ ನಿದ್ದೆನ ಕಾಂಪ್ರಮೈಸ್ ಮಾಡ್ಕೋತೀನಿ. ಯೂಶ್ವಲಿ ನನಗೆ ನಿದ್ದೆನಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕಾಗೋದೇ ಇಲ್ಲ. ಕಂಪ್ಲೀಟ್ ನನಗೆ ಚೆನ್ನಾಗಿ ನಿದ್ದೆ ಆಗಬೇಕು.
ಬಟ್ ಹಬ್ಬ ಇದ್ದಾಗ ಸ್ವಲ್ಪ ನಾನು ಕಾಂಪ್ರಮೈಸ್ ಮಾಡ್ಕೋತೀನಿ. ಹೇಗೆ ಅಂತಂದರೆ ನನ್ನ ಮೈಂಡನ್ನ ನಾನೇ ಕಂಪ್ಲೀಟಾಗಿ ಸೆಟ್ ಮಾಡ್ಕೊಂಡಿರ್ತೀನಿ ಹಿಂದಿನ ದಿನವೇ. ಇಲ್ಲ ಎದ್ದೇಳಬೇಕು, ಚೆನ್ನಾಗಿ ಪೂಜೆ ಮಾಡಬೇಕು ಅಂತ ಹೇಳಿ ನನ್ನ ಮೈಂಡನ್ನ ಸೆಟ್ ಮಾಡಿಕೊಂಡ್ರೆ ಬೇಗ ಎದ್ದೇ ಹೇಳ್ತೀನಿ. ಸೊ ಇಲ್ಲ ನನಗಾಗೋದೇ ಇಲ್ಲ ಅಂತ ಅಂದ್ಕೊಂಡ್ರೆ ಖಂಡಿತ ನಂಗೆ ಹೇಳೋದಕ್ಕಾಗಲ್ಲ. ಸೊ ಆ ಥರ ನನ್ನನ್ನು ನಾನೇ ಸೆಟ್ ಮಾಡಿಕೊಂಡು ಸರಿ ಮಾಡಿಕೊಂಡು ಹೋಗ್ತಾ ಇರ್ತೀನಿ. ಈ ಥರ ಬೇರೆ ಪಂಚಮಿನಲ್ಲಿ ನಾವು ಈ ಥರ ಅರಿಶಿನ ದಾರನ ಮಾಡಿ ಹಾಕೊತೀವಿ. ಸೊ ಬೇರೆ ಕಡೆ ಎಲ್ಲ ನನಗೆ ಗೊತ್ತಿಲ್ಲ ಈ ಥರ ಮಾಡ್ತಿರೋ ಇಲ್ವೋ ಅಂತ ಹೇಳಿ. ನಾಗಪ್ಪನಿಗೆ ನಾವು ಗೆಜ್ಜೆ ವಸ್ತ್ರ ಯೆಲ್ಲೋ ಕಲರಲ್ಲಿ ಮಾಡಿ ಹಾಕೋತೀವಿ. ಯೂಶ್ವಲಿ ಹೊರಗಡೆ ಎಲ್ಲ ರೆಡ್ ಕಲರಲ್ಲಿ ಸಿಗುತ್ತೆ, ಬಟ್ ನಾಗರ ಪಂಚಮಿಗೆ ಮಾತ್ರ ನಾವು ಯೆಲ್ಲೋ ಕಲರಲ್ಲಿ ಮಾಡಿ ಹಾಕುವಂಥದ್ದು. ಸೊ ಹಾಗಾಗಿ ಯೆಲ್ಲೋ ಕಲರಲ್ಲಿ ಮಾಡ್ಕೋತಾ ಇದ್ದೀನಿ. ಹಾಗೆ 5 ಎಳೆ ದಾರನ ಈ ಥರ ಮಾಡಿ ನಾವು ಹಾಕ್ಕೊಳ್ಳೋದು. ಪೂಜೆ ಮಾಡೋರು ಮನೆಯಲ್ಲಿ ಯಾರ್ಯಾರು ಇರ್ತೀವಿ ಅಲ್ವಾ, ಎಲ್ಲರೂ ಕೂಡ 5 ಎಳೆ ದಾರನ ಮಾಡಿ ಹಾಕ್ಕೊಳ್ಳೋ ಅಂಥದ್ದು. ಸೊ ಇದಕ್ಕೆ ಏನು ಹೇಳ್ತಾರೆ ಹೆಸರು ನನಗೆ ಗೊತ್ತಿಲ್ಲ, ಬಟ್ 5 ಎಳೆ ದಾರನ ಈ ಥರ ಮಾಡಿ ಹಾಕ್ಕೊಳ್ಳೋ ಅಂಥದ್ದು. ಸೊ ಈ ಥರ ನಾವು ಮಾಡ್ಕೊತೀವಿ. ಸೊ ಈ ಥರ 5 ಎಳೆ ದಾರನ ಮಾಡಿ ನಾಗಪ್ಪ ದೇವರಿಗೂ ಹಾಕ್ತೀವಿ, ಜೊತೆಗೆ ನಾವು ಕೂಡ ಹಾಕೋತೀವಿ. ಸೊ ಈ ಥರ ಇರುತ್ತೆ. ಫಸ್ಟ್ ದಿನ ಹಾಲು ಹಾಕಿದ್ಮೇಲೆ ಸೆಕೆಂಡ್ ಡೇ ನಾವು ಮಣ್ಣಿನ ನಾಗಪ್ಪಗೆ ಹಾಲನ್ನ ಹಾಕುವಂಥದ್ದು. ಸೊ ಅವತ್ತಿನ ದಿನವೇ ಮಂಗಳಗೌರಿ ಪೂಜೆ ಕೂಡ ಬಂದಿತ್ತು. ಸೊ ಹಂಗಾಗಿ ಮಂಗಳಗೌರಿ ಪೂಜೆ ಮಾಡಿ ಅದ್ರ ಜೊತೆಗೇ ನಾಗಪ್ಪಗೂ ಕೂಡ ಹಾಲನ್ನ ಹಾಕಿ ಈ ರೀತಿ ನಾವು ಸಿಂಪಲ್ಲಾಗಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ವಿ. ಮಂಗಳಗೌರಿ ಪೂಜೆನ ಮದುವೆ ಆದಾಗ ಸ್ಟಾರ್ಟಿಂಗ್ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಅಲ್ವಾ. ಸೊ ನಾನು ಕೂಡ ಮದುವೆ ಆಗಿ ಫಸ್ಟ್ ವರ್ಷದಿಂದನೇ ಸ್ಟಾರ್ಟ್ ಮಾಡಿ 5 ವರ್ಷದ್ದು ಬಾಕಿನೂ ಕೂಡ ಕೊಟ್ಟಿದ್ದೀನಿ. ಸೊ ಅದರದ್ದು ಸ್ವಲ್ಪ ಫೋಟೋಸ್ ಇದೆ, ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಆವಾಗ ನಾನು ವ್ಲಾಗ್ಸ್ನ ಮಾಡ್ತಾ ಇರಲಿಲ್ಲ, ಸೊ ಹಾಗಾಗಿ ಅದು ಯಾವುದೇ ರೀತಿಯ ವಿಡಿಯೋ ಇಲ್ಲ ನನ್ನ ಹತ್ರ. ಸೊ ಇವತ್ತು ಸ್ವಲ್ಪ ಫೋಟೋಸ್ ಸಿಕ್ತು, ಹಾಗಾಗಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ 5 ವರ್ಷ ಮುಗಿದ್ಮೇಲೆ ಇವಾಗ ಸಿಂಪಲ್ಲಾಗಿ ನಾನು ಮಂಗಳಗೌರಿ ಪೂಜೆನ ಮಾಡಿಕೊಂಡು ಹೋಗ್ತಾ ಇದ್ದೀನಿ. 5 ವರ್ಷ ಕತೆ ಎಲ್ಲ ಓದಿ ಪೂಜೆನ ಮಾಡಿದೆ. ಸೊ ನಾನು ಯಾವ ರೀತಿ 5 ವರ್ಷ ಪೂಜೆ ಮಾಡಿದೆ ಅಂತ ಏನಾದರೂ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ನಾನು ಯಾವ ಥರ ಮಾಡಿದೆ ಅಂತ ಹೇಳಿ. ಸೊ ಇವಾಗ ಸಿಂಪಲ್ಲಾಗಿ ಬಿಡಬಾರ್ದು ಅಂತ ಹೇಳಿ ಸಿಂಪಲ್ಲಾಗಿ ನಾನು ಮಾಡ್ತೀನಿ. ಕತೆ ಏನು ಓದೋದಿಲ್ಲ, ಜಸ್ಟ್ ನಾನು ಮಂಗಳಗೌರಿ ಬುಕ್ನ ಇಟ್ಟು ಮಂಗಳಗೌರಿ ದೇವಿನ ಕೂರಿಸಿ ಪೂಜೆನ ಮಾಡ್ಕೊತೀನಿ. ಹಾಯ್ ಆಲ್. ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಆಫೀಸ್ಗೆ ಹೊರಡ್ತಾ ಇದ್ದೀನಿ. ಸೊ ನೋಡಿ ಈ ಥರ ತುಂಬ ಚೆನ್ನಾಗಾಗಿದೆ ಪೂಜೆ ಇವತ್ತು. ಸೊ ಪೀಸ್ಫುಲ್ಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಸ್ವೀಟ್ನ ತಿನ್ಕೊಂಡೆ. ಸೊ ಇವತ್ತು ನಂದು ಉಪವಾಸ ಇರುತ್ತೆ, ಸೊ ಹಾಗಾಗಿ ಏನು ಬ್ರೇಕ್ಫಾಸ್ಟ್ನ ಮಾಡೋದಿಲ್ಲ. ಸೊ ಹಣ್ಣು ತಿಂದು ಸ್ವಲ್ಪ ಸ್ವೀಟ್ನ ತಿಂದೆ. ಇವತ್ತು ಹೆಸರುಬೇಳೆ ಪಾಯಸನ ಮಾಡ್ಕೊಂಡಿದ್ದೆ. ಸೊ ತಿಂದ್ಕೊಂಡು ಇವಾಗ ಆಫೀಸ್ಗೆ ಹೊರಡ್ತಾ ಇದ್ದೀನಿ. ಫೈನಲಿ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ಸೊ ಎಲ್ಲರಿಗೂ ಕೂಡ ಇಷ್ಟವಾಗುವಂತಹ ಹಬ್ಬ ಅಂತಲೇ ಹೇಳ್ಬೋದು. ಸೊ ನನ್ನ ನೆಕ್ಸ್ಟ್ ವ್ಲಾಗೆ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ಖಂಡಿತ ಮಿಸ್ ಮಾಡದೆ ವಿಡಿಯೋನ ನೋಡಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಪ್ರಿಪ್ರೇಷನ್ನ ಮಾಡ್ಕೊಂಡಿದ್ದೆ ಮತ್ತು ಏನೆಲ್ಲ ನಾನು ಯಾವ ಥರ ಡೆಕೋರೇಷನ್ ಮಾಡಿದ್ದೆ ಅಂತ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.